ಫೆಬ್ರವರಿ 24 ಒಂದು ಪ್ರೊಟೆಸ್ಟ್ ಆಗತ್ತೆ ಧಾರವಾಡಲ್ಲಿ. ನೋಡಿದಾಗ ಬಹಳ ಬೇಜಾರಾಯ್ತು. ಯಾಕೆ ಅಂದ್ರೆ ನಾನು 10 ವರ್ಷ ಹಿಂದೆ ಎಷ್ಟು ಎಕ್ಸಾಮ್ಸ್ ಬರ್ದಿದ್ದೀನಿ ಅಂದ್ರೆ ಲೆಕ್ಕನೇ ಇಲ್ಲ. ಲೈಕ್ ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳೋದಾದ್ರೆ FDA, SDA, KPSC, ಕರ್ನಾಟಕ ಎಕ್ಸೈಸ್, PSI, ಮೆಸ್ಕಾಂ, ಬೆಸ್ಕಾಂ, KPTCL ಆಯ್ತು. ಸೆಂಟ್ರಲ್ ಗೌರ್ಮೆಂಟ್ ಹೋಗೋದಾದ್ರೆ ಪೋಸ್ಟಲ್, RRB, RBI, IBPS, ಬ್ಯಾಂಕ್ PO, SSC, CGLE, AFCAT, ಆರ್ಮಿ, TGC. ಈ ಲಿಸ್ಟ್ ಹೇಳ್ತಾ ಹೋದ್ರೆ ಲೆಕ್ಕನೇ ಇಲ್ಲ. ಸೊ ಅದರಲ್ಲಿ ಮೆಸ್ಕಾಂ ಎಕ್ಸಾಮ್ ಅಲ್ಲಿ ನಂದು ಮಾರ್ಕ್ಸ್ ಬಂದಿತ್ತು 98.12%. ಆಯ್ತಾ. ಅದೇ ತರ KPTCಯಲ್ಲಿ 88% ಬಂದಿತ್ತು ನಂದು. ಸೊ ಆದ್ರೂ ಸಿಗ್ಲಿಲ್ಲ. ಯಾಕೆ ಅಂದ್ರೆ ನಂದು ಜನರಲ್ ಕೋಟಾ. ಸೊ ಒಂದು ರಿಸರ್ವೇಶನ್ ತೆಗಿಬೇಕು, ಇನ್ನೊಂದು ಈ ರಿಕ್ರೂಟ್ಮೆಂಟ್ ಕನ್ಸಿಸ್ಟೆಂಟ್ ಆಗಿ ಬಿಡಬೇಕು. ಸೊ ಇವ್ರು ಎರಡೂ ಮಾಡಲ್ಲ. ಆಯ್ತಾ, ಗೌರ್ಮೆಂಟ್ ಅವ್ರು ಇವೆರಡೂ ಮಾಡಲ್ಲ. ಸೊ ಸ್ಟೂಡೆಂಟ್ ಸಫರ್ ಆಗ್ತಾರೆ. ಸೊ ನಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ, ನೀವು ಆಲ್ವೇಸ್ ಪ್ಲಾನ್ ಬಿ ಇಟ್ಕೊಳ್ಳಿ. ನಾನು ಮಾಡ್ಬೇಕಾದ್ರೆ IT ಕೆಲಸ ಮಾಡ್ತಾನೆ ಇದ್ದೆ. ಆಯ್ತಾ. ಬಿಫೋರ್ IT ವರ್ಕ್ ನಾನು ಪ್ಯಾರಲಿ ಪ್ರಿಪೇರ್ ಆಗ್ತಿದ್ದೆ, ಗೌರ್ಮೆಂಟ್ಗೂ ಪ್ರಿಪೇರ್ ಆಗ್ತಿದ್ದೆ, ಬೇರೆ ಯಾವ ಕೆಲಸ ಸಿಗುತ್ತೆ ಅದಕ್ಕೂ ಪ್ರಿಪೇರ್ ಆಗ್ತಿದ್ದೆ. ಫಸ್ಟ್ ನೀವು ಒಂದು ಅರ್ನಿಂಗ್ ಸೋರ್ಸ್ ಇಟ್ಕೊಳ್ಳಿ. ಪಾರ್ಟ್ ಟೈಮೋ ಫುಲ್ ಟೈಮೋ ಏನೋ ಒಂದು ಅರ್ನಿಂಗ್ ಸೋರ್ಸ್ ಇರಬೇಕು. ಸೆಕೆಂಡು, ನಿಮ್ ಸ್ಕಿಲ್ ಹೆಂಗಿರ್ಬೇಕು ಅಂದ್ರೆ ಅದನ್ನ ಟ್ರಾನ್ಸ್ಫರ್ ಮಾಡೋ ತರ ಇರಬೇಕು. ಲೈಕ್ ನೀವು ಏನೇ ಕೆಲಸ ಸಿಕ್ಕಿಲ್ಲ ಅನ್ಕೊಳ್ಳಿ, ಅಟ್ಲೀಸ್ಟ್ ಟ್ಯೂಷನ್ ಕೋಚಿಂಗು ಏನೋ ಮಾಡ್ಕೊಂಡು ನಿಮ್ದು ಡೈಲಿ ಏನೋ ಇನ್ಕಮ್ ಜನರೇಟ್ ಮಾಡೋ ತರ ಇರಬೇಕು. ಮೂರನೇದು, ಮಲ್ಟಿಪಲ್ ಎಕ್ಸಾಮ್ಸ್ ಬರೀರಿ. ಅಂದ್ರೆ ಬರೀ IAS ಆಗ್ಬೇಕು, IPS ಆಗ್ಬೇಕು, KPSC ಕ್ರಾಕ್ ಮಾಡ್ಬೇಕು ಅಂತ ಕುತ್ಕೊಂಡ್ಬಿಡಿ. ನಿಮಗೆ ಗ್ರೂಪ್ B ಯಾವ ಸಿಗುತ್ತೆ ಅದನ್ನೇ ಮಾಡಿ, ಗ್ರೂಪ್ C ಸಿಗತ್ತಾ ಅದನ್ನೇ ಬರೀರಿ. ಆಯ್ತಾ. ಫಸ್ಟ್ ಎಂಟರ್ ಆಗೋದನ್ನ ನೋಡಿ, ಸ್ಟೇಬಲ್ ಸೋರ್ಸ್ ಇರಲಿ. ಅದಾದ್ಮೇಲೆ ನೀವು ಲೆವೆಲ್ ಅಪ್ ಆಗ್ಬೋದು, ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಬರ್ಕೊಂಡು ನೀವು ಮುಂದೆ ಹೋಗ್ಬೋದು. ನಾಲ್ಕನೇದು, ಒಂದು ಬೌಂಡ್ರಿ ಇಟ್ಕೊಳ್ಳಿ. ಆಯ್ತಾ. 3 ಇಂದ 5 ವರ್ಷ ಸುಮ್ಮನೆ ಬರಿತಾ ಹೋಗ್ಬೇಡಿ. ಸುಮ್ಮನೆ ನೀವು ಟೈಮ್ ವೇಸ್ಟ್ ಮಾಡ್ತಾ ಹೋಗ್ಬೇಡಿ. ಒಂದು ಎಫರ್ಟ್ಗೆ ಒಂದು ವ್ಯಾಲ್ಯೂ ಇರುತ್ತೆ. ಸೊ ನೀವು ಲೈಫ್ ಲಾಂಗ್ ಮಾಡ್ಕೊಂಡು ಹಾಳು ಮಾಡ್ಕೊಂಡ್ರೆ ಯಾರು ಬರಲ್ಲ ಕೊನೆಗೆ. ಐದನೇದು, ನಿಮ್ಮ ಮೆಂಟಲ್ ಅಂಡ್ ಫಿಸಿಕಲ್ ಹೆಲ್ತ್ ಬಗ್ಗೆನೂ ಫೋಕಸ್ ಮಾಡಿ. ಯಾಕಂದ್ರೆ ನೀವು ಬರೇ ಓದಿ ಒಬೇಸ್ ಆಗಿ, ಫ್ಯಾಟ್ ಆಗಿ, ಇನ್ನೊಂದೇನೋ ಇಶ್ಯೂಸ್ ಬಂದ್ರೆ ನಿಮಗೆ ಎಕ್ಸಾಮ್ಸ್ ಎಲ್ಲ ನಿಮಗೆ ನಾರ್ಮಲ್ ನಿಮಗೆ ಡೈಲಿ ರೂಟೀನ್ ಕಂಟಿನ್ಯೂ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಯು ಹ್ಯಾವ್ ಟು ಪ್ಯಾರಲಿ ಬ್ಯಾಲೆನ್ಸ್ ಯುವರ್ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್. ಸೊ ಇಷ್ಟೆಲ್ಲ ಮಾಡಿದ್ರೆ ನೀವು ಎಕ್ಸಾಮ್ಸ್ ಬರೆಯೋದಕ್ಕೆ ಒಂದು ಅರ್ಥ ಇರುತ್ತೆ. ನೀವು ಬರೇ ಎಕ್ಸಾಮ್ಸ್ ನಂಬ್ಕೊಂಡೆ ಕುತ್ಕೊಂಡ್ರೆ ಐ ಆಮ್ ವೆರಿ ಸಾರಿ ಬ್ರದರ್, ನಮ್ ಗೌರ್ಮೆಂಟ್ ಯಾವುದೇ ಗೌರ್ಮೆಂಟ್ ಬರ್ಲಿ, BJP ಬರ್ಲಿ, ಕಾಂಗ್ರೆಸ್ ಬರ್ಲಿ, ಇನ್ಯಾವುದೋ ಹೊಸ ಪಕ್ಷ ಬರ್ಲಿ, ಅವ್ರು ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ನಿಮ್ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಸೊ ಹಾಗಾಗಿ ನೀವು ಸ್ಮಾರ್ಟ್ ಆಗಿ ನೀವು ಇನ್ನೊಂದು ಯಾವ್ದಾದ್ರು ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಓದಿ. ಇದು ನನ್ನ ಹಂಬಲ್ ರಿಕ್ವೆಸ್ಟ್.